ಇವತ್ತು ವೇದಿಕೆ ಮೇಲೆ ನಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ಕೊಡ್ತಾ ಇದ್ದಾರೆ. ಇದರ ಅರ್ಥ ಏನು ಅಂತಂದ್ರೆ, ಇಲ್ಲಿಂದ ನಿಮ್ಮ ಬದುಕು ಪ್ರಾರಂಭ ಆಗುತ್ತೆ. ಎಷ್ಟೇ ಕಷ್ಟ ಬರಲಿ, ದಾರಿಯಲ್ಲಿ ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ಕಲ್ಲುಗಳಿರಲಿ, ಎಷ್ಟೇ ಮುಳ್ಳುಗಳಿರಲಿ, ಎಷ್ಟೇ ಅಪಮಾನಗಳಾಗ್ಲಿ, ಎಷ್ಟೇ ಅವಮಾನಗಳಾಗ್ಲಿ, ಎಂಥ ಸವಾಲುಗಳೇ ಬಂದ್ರು ಎದುರಿಸಿ ನಿಲ್ಲಬೇಕು ಅಂತ ಹೇಳಿ ಇವತ್ತು ನಿಮಗೆ ಪುರಸ್ಕಾರ ಮಾಡಿ ಕಳಿಸ್ತಾ ಇರೋದು. ಯಾಕೆ ಅಂದ್ರೆ ಸಾಧನೆ ಮಾಡುವಂತ ದಾರಿ ಯಾವತ್ತೂ ಒಂದೇ ರೋಡ್ ಆಗಿ ಸ್ಟ್ರೇಟ್ ಆಗಿ ಇರೋದಿಲ್ಲ. ಅದು ಯಾವಾಗ್ಲೂ ಅಡೆತಡೆಗಳು, ಹಂಸು, ಬ್ಯಾರಿಕೇಡು, ಹಳ್ಳ ಕೊಳ್ಳ ಎಲ್ಲವೂ ಇರುತ್ತೆ. ಅದನ್ನೆಲ್ಲ ದಾಟಿ ಹೋಗಬೇಕು ಅಂತ. ಹಾರ್ಟ್ ಬೀಟು ಹಂಗೆ ಸೀದಾ ಒಂದೇ ಸ್ಟ್ರೇಟ್ ಲೈನ್ ಬಂದ್ರೆ ಹಾರ್ಟ್ ಅಲ್ಲಿ ಏನಂತ ಅರ್ಥ? ಅದು ಏನಂತ ಅರ್ಥ? ಮಾತಾಡ್ಬೇಕಪ್ಪ ನೀವೆಲ್ಲರೂ, ಸತ್ರು ಅಂತ. ಹಾಗೆ ಬದುಕಲ್ಲೂ ಅಷ್ಟೇ, ಸಾಧನೆ ಮಾಡಿದ್ರೆ ಮನೆಯಲ್ಲಿರೋರಿಗೆ ಯಾವುದೇ ತರ ಅಪಮಾನಗಳು, ಅವಮಾನಗಳು, ಸವಾಲುಗಳು ಇರಲ್ಲ. ಸಾಧಿಸ್ತೀವಿ ಅಂತ ಹೊರಟವರಿಗೆ ಮಾತ್ರನೇ ಸವಾಲುಗಳಿರ್ತವೆ. ನೀವೆಲ್ಲ ಸಾಧನೆ ಮಾಡುವಂತ ಮಕ್ಕಳು. ನಿಮಗೆ ಎಷ್ಟೇ ಕಷ್ಟಗಳು ಬಂದ್ರು ಅದನ್ನ ನೀವೆಲ್ಲರೂ ಹಿಮ್ಮೆಟ್ಟಿಸಿ ಸಾಧಿಸಬೇಕು. ಮಾಡ್ತೀರಾ? ಮಾಡ್ತೀರಾ? ಸ್ವಲ್ಪ ಜೋರಾಗಿ ಹೇಳಿ, ಮಾಡ್ತೀರಾ? ಮಾಡ್ತೀರಾ? ಎರಡನೇದು, ಎಷ್ಟೋ ಜನ ಹೇಳ್ತಾರೆ ನಿಮ್ ಕಡೆಯಿಂದ ಇದು ಆಗೋದಿಲ್ಲ. ಈಗ ನಾವೇ ಒಂದು ಹೆಣ್ಣು ಮಗಳು, ನಾವು ನಮ್ಮ ಇಲ್ಲೇ ಪಕ್ಕದಲ್ಲಿ ಊರು ಮಾರೇನಹಳ್ಳಿ ಅಂತ, ಇಲ್ಲಿಂದ 10 ನಿಮಿಷ ನಡ್ಕೊಂಡು ಹೋದ್ರೆ ನಮ್ಮೂರು. ನಮ್ಮ ತಂದೆ ಹೆಸರು ಡಿ ಕೃಷ್ಣಪ್ಪ, ನಮ್ಮ ತಾಯಿ ಹೆಸರು ಅಮ್ಮಯ್ಯಮ್ಮ. ನಮ್ಮೂರಲ್ಲಿ ನನಗೀಗ 51 ವರ್ಷ. ನನ್ನ ಪ್ರತಿ ವೇದಿಕೆಯಲ್ಲಿ ನಾನು ಹೇಳ್ತೀನಿ, ನಮ್ಮೂರಲ್ಲಿ ಒಂದು ಹೆಣ್ಣುಮಗಳು ಋತುಮತಿ ಆದ್ಮೇಲೆ ಒಂದು 2-3 ವರ್ಷ ಒಂದು ಒಳ್ಳೆ ಗಂಡನ್ನ ನೋಡಿ ಮದುವೆ ಮಾಡುವಂತ ಕಾಲ. ಅಂತ ಟೈಮಲ್ಲಿ ನಮ್ಮ ತಂದೆ ಹೇಳ್ತಾರೆ, ನನ್ನ ಮಗಳನ್ನ ನಾನು ಮದುವೆ ಮಾಡಲ್ಲ, ನನ್ನ ಮಗಳನ್ನ ಚೆನ್ನಾಗಿ ಓದಿಸ್ತೀನಿ, ನನ್ನ ಮಗಳು ಯಾರ ಹತ್ರನೂ ಕೈ ಚಾಚಿ ಬೇಡಬಾರ್ದು, ನನ್ನ ಮಗಳು ಕೊಡುವಂತ ಕೈಯಾಗಿ ಬೆಳಿಬೇಕು ಅಂತ ಹೇಳಿ ನನ್ನನ್ನ ಓದಿಸ್ತಾರೆ. ನಾನು ಚೆನ್ನಾಗಿ ಓದ್ತೀನಿ, ಇಡೀ ಊರಿಗೆ ಮೊದಲನೇ ವಿದ್ಯಾವಂತೆ ಆಗ್ತೀನಿ, ಮೊದಲನೇ ಡಾಕ್ಟರ್ ಆಗ್ತೀನಿ. ಅಲ್ಲ ನೋಡಿ, ನಮ್ಮ ತಂದೆ ಇಲ್ಲ, ಬಟ್ ನಮ್ಮ ತಂದೆ ಸ್ಥಾನದಲ್ಲಿ ಪೂಜ್ಯ ಗುರುಗಳಿದ್ದಾರೆ, ಹಿರಿಯರಿದ್ದಾರೆ, ನಿಮ್ಮೆಲ್ಲರೂ ಪ್ರೀತಿ ಇದೆ. ಈ ಆಶೀರ್ವಾದ ಸಾಕು. ನಮ್ಗೆ ಎಷ್ಟೋ ಜನ ರಾಜಕಾರಣ ಎಂಟರಾದಾಗ ಎಷ್ಟು ಅಪಮಾನಗಳು, ಅವಮಾನಗಳು. ಇವಳ ಹತ್ರ ಏನಾಗತ್ತಪ್ಪ, ಇವಳ ಕೈಯಲ್ಲಿ ಏನ್ ಸಾಧನೆ ಮಾಡಕ್ಕಾಗತ್ತಪ್ಪ ಅಂತ ಅವಮಾನ ಮಾಡೋರೇ ಹೆಚ್ಚು. ಆದ್ರೆ ನಿಮ್ಮೆಲ್ರಿಗೂ ಒಂದು ಮಾತು ಹೇಳ್ತೀನಿ, ಪ್ರಪಂಚದಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ. ನೀವು ಕಷ್ಟಪಟ್ಟಿದ್ದೇ ಆದ್ರೆ, ನಿಮ್ಮ ಗುರಿಗೆ ಸಾಧನೆ ಮಾಡಿದ್ದೇ ಆದ್ರೆ, ಈ ಅದ್ಭುತ ಶಕ್ತಿ ನಿಮ್ಮನ್ನ ಕೈ ಹಿಡಿಯುತ್ತೆ, ನಿಮ್ಮ ಗುರಿ ಕಡೆ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ನಾನೊಂದು ಸಣ್ಣ ಉದಾಹರಣೆ ನಿಮ್ಮ ಮುಂದೆ. ನೀವು ಡಾಕ್ಟರ್ ಆಗ್ಬೇಕಾ? ಖಂಡಿತವಾಗ್ಲೂ ಆಗ್ತೀರಾ. ಇಂಜಿನಿಯರ್ ಆಗ್ಬೇಕಾ? ಖಂಡಿತವಾಗ್ಲೂ ಆಗ್ತೀರಾ. IAS ಆಫೀಸರ್ ಆಗ್ಬೇಕಾ? ಖಂಡಿತವಾಗ್ಲೂ ಆಗ್ತೀರಾ. ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾ? ಖಂಡಿತವಾಗ್ಲೂ ಆಗ್ತೀರಾ. ಯಾವಾಗ? ಯಾವಾಗ? ಕಷ್ಟಪಟ್ಟಾಗ, ನಿಮ್ಮ ಆದಿಯಲ್ಲಿ ಸತ್ಯ ಇದ್ದಾಗ, ನಿಮಗೆ ಬೇಕಾಗಿರುವ ಜನ ಆ ಭಗವಂತ ಕಳಿಸ್ಕೊಡ್ತಾನೆ. ನೀವು ನಿಮ್ಮ ಗುರಿಯನ್ನ ಮುಟ್ಟಲೇಬಹುದು. ಇದಕ್ಕೆ ನಾವು ಅದ್ಭುತವಾದ ಶಕ್ತಿ ಈ ಪ್ರಪಂಚದಲ್ಲಿ ಇದೆ ಅಂತ ಹೇಳೋದು. ದಿಸ್ ಈಸ್ ಕಾಲ್ಡ್ ಲಾ ಆಫ್ ಯೂನಿವರ್ಸ್. ವಾಟ್ ಯು ಫೀಲ್, ವಾಟ್ ಯು ಥಿಂಕ್, ಯು ವಿಲ್ ಅಟ್ರಾಕ್ಟ್ ಅಂಡ್ ಯು ವಿಲ್ ಬಿಕಮ್. ಮಕ್ಕಳೇ, ಸೊ ಪ್ಲೀಸ್ ರೀಚ್ ಯುವರ್ ಗೋಲ್. ಮೂರನೇದು, ಒಂದು ಹತ್ತಿರುತ್ತೆ. ಒಂದು ಹತ್ತು ಒಂದು ಮರದ ಮೇಲೆ ಮೊಟ್ಟೆ ಇರುತ್ತೆ, ಕೆಳಗಡೆ ಒಂದು ಕೋಳಿ ಮರಿ ಇರುತ್ತೆ. ಆ ಕೋಳಿ ಮರಿಯು ಮೊಟ್ಟೆ ಇಟ್ಟಿರುತ್ತೆ. ಮೇಲ್ಗಡೆ ಹತ್ತಿನ ಒಂದು ಮೊಟ್ಟೆ ಕೋಳಿ ಮರಿಯ ಗೂಡೊಳಗೆ ಬಂದು ಬಿದ್ದು ಬಿಡುತ್ತೆ. ಈ ಕೋಳಿ ಮರಿ ಏನ್ ಮಾಡುತ್ತೆ, ಎಲ್ಲಾ ಮಕ್ಕಳಿಗೆ ಆ ಮೊಟ್ಟೆಯನ್ನ ಒಂದೇನು ಕಾವುಗಿಟ್ಟು ಎಲ್ಲಾ ಮಕ್ಕಳು ಹುಟ್ಟುತ್ತವೆ. ಅದರಲ್ಲಿ ಹತ್ತಿನ ಮರಿನೂ ಇರುತ್ತೆ. ಒಂದ್ಸಲ ಆ ಹತ್ತು ಮತ್ತೆ ಈ ಕೋಳಿ ಮರಿಗಳೆಲ್ಲ ಹೊಲಗಳಲ್ಲಿ ಹುಲ್ಲು, ಕಡ್ಡಿ, ಹುಳ ಪಳ ತಿನ್ಕೊಂಡು ಹೋಗ್ತಾ ಇರ್ತವೆ. ಆ ಹತ್ತು ಮರಿ ತಾಯಿ ಕೋಳಿಗೆ ಹೇಳುತ್ತೆ, ಅಮ್ಮ ಅಮ್ಮ, ಮೇಲ್ಗಡೆ ಒಂದು ಹದ್ದು ಆಗ್ತಾ ಇದೆ,
ನಾನು ಆ ತರ ಹಾರಬೇಕು ಅಂತ. ಅವಾಗ ಆ ತಾಯಿ ಕೋಳಿ ಮರಿ ಹೇಳುತ್ತೆ, ನಾವು ಕೋಳಿ ಮರಿ, ನಾವು ಹತ್ತಲ್ಲ, ನಾವು ಹಾರಕ್ಕಾಗಲ್ಲ, ನೀನ್ ಹಾರಂಗಿಲ್ಲ ಅಂತ ಆ ಕೋಳಿ ಮರಿ ಹೇಳುತ್ತೆ. ಸಾಯೋವರೆಗೂ ಆ ಹದ್ದಿನ ಮರಿ ಕೋಳಿ ಮರಿ ತರ ಬದುಕುತ್ತೆ. ನಾನು ಯಾಕೆ ಈ ಮಾತು ಹೇಳ್ತೀನಂದ್ರೆ, ನಿಮ್ಗೆ ಹಾರಕ್ ಆಗತ್ತೆ ಅಂತ ನಿಮಗೆ ಗೊತ್ತಿದ್ರೆ ನೀವು ಹಾರಿ, ಆಕಾಶದ ಎತ್ತರಕ್ಕೆ ನೀವು ಹಾರಿ ಅಂತ ಹೇಳ್ತಾ, ತಾಯಿಯಾಗಿ ನಿಮ್ಗೆಲ್ಲರಿಗೂ ನನ್ನ ಆಶೀರ್ವಾದ, ಆರೈಕೆ. ನನಗೆ ಸಮಯ ಕೊಟ್ಟಂತ ಸ್ವಾಮೀಜಿಯವರಿಗೆ ನಮಸ್ಕಾರ ಮಾಡ್ತಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.